ಎನರ್ಜಿ ಡಿಪಾರ್ಟ್ಮೆಂಟ್ನವರು ಗೃಹಜ್ಯೋತಿ ಯೋಜನೆಯ ಅನುಷ್ಠಾನ ಕುರಿತು ಏನು ಸರ್ಕಾರದ ಆದೇಶವನ್ನು ಹೊರಡಿಸಿದ್ರು ಅದರಾಗ 10% ಹೆಚ್ಚುವರಿಯನ್ನು ನಾವು ಕೊಡ್ತೀವಿ ಅಂಥೇಳಿ ಹೇಳಿದ್ರೆ, ಅಂದರೆ ಅವ್ರು ಎಷ್ಟು ಯೂನಿಟ್ಸನ್ನು ಕನ್ಸ್ಯೂಮ್ ಮಾಡ್ತಾಯಿದ್ರು ಅದಕ್ಕಿಂತ 10% ಹೆಚ್ಚಿನವರೆಗೆ ಕೊಡ್ತೀವಿ ಅಂತೇಳಿ. ಅದನ್ನು 10% ಬದಲಿಗೆ ಹೆಚ್ಚುವರಿ 10 ಯೂನಿಟ್ ಅರ್ಹತೆಗೆ ಹೆಚ್ಚುವರಿ 10 ಅರ್ಹತಾ ಯೂನಿಟ್ಗಳನ್ನು ನೀಡೋದ್ರ ಬಗ್ಗೆ, ಒದಗಿಸೋದ್ರ ಬಗ್ಗೆ ನಿರ್ಣಯ ಮಾಡಿದ್ವಿ. ಇಂಧನ ಇಲಾಖೆಯವರು earlier it was ನಮ್ದು 200 ಯೂನಿಟ್ಸ್ ಇತ್ತಲ್ಲ, 90 ಯೂನಿಟ್ ನಾನು ಕನ್ಸ್ಯೂಮ್ ಮಾಡ್ತಿದ್ದೆ ಅಂದರೆ ನನಗೆ 100 ಯೂನಿಟ್ 10% ಅಂದರೆ 9 ಯೂನಿಟ್ಸ್ ಜಾಸ್ತಿ ಸಿಗ್ತಿತ್ತು. ಈಗ ನಾವು 10 ಯೂನಿಟ್ಸ್ ಮಾಡಿದ್ವಿ. They will get 10 units. ಅಲ್ಲ, ಈಗ ಯೂನಿಟ್ ಎಷ್ಟೇ ಇರಲಿ ಅವ್ರು ಕನ್ಸ್ಯೂಮ್ ಮಾಡ್ತಾ ಇರ್ತಕ್ಕಂಥದ್ದು 10% ಇದ್ದಲ್ಲ, ಅದನ್ನು 10 ಯೂನಿಟ್ಸ್ ಮಾಡಿ. ಎಸ್ ಕನ್ವರ್ಟ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ಪರ್ಸೆಂಟೇಜ್ ಯು ಹ್ಯಾವ್ ಮೇಡ್ ಇಟ್ ಯೂನಿಟ್ಸ್. ಮೆಸರ್ಸ್ ಉಡುಪಿ ಪವರ್ ಕಾರ್ಪೊರೇಷನ್ ಅವರಿಂದ ವಿದ್ಯುತ್ ಖರೀದಿ ಮೊತ್ತದೊಳಗೆ ಅವರು ನಮ್ಮ ಕಂಪ್ನಿಗಳಿಂದ ಲೇಟ್ ಪೇಮೆಂಟ್ ಸರ್ಚಾರ್ಜ್ ಅಂತ ಹೇಳಿ ಚಾರ್ಜ್ ಮಾಡ್ತಾಯಿದ್ರು. ಅವರು ಪ್ರಾಪ್ತಿ ಪೋರ್ಟಲ್ ಮುಖಾಂತರ ಈ ಲೇಟ್ ಪೇಮೆಂಟ್ ಸರ್ಚಾರ್ಜನ್ನು ರಿಕವರಿ ಮಾಡ್ಕೊಂಡ್ಬಿಡ್ತಿದ್ರು. 1348 ಕೋಟಿ ರೂಪಾಯಿಯನ್ನು ನಮ್ಮ ಪವರ್ ಕಾರ್ಪೊರೇಷನ್ ಕರ್ನಾಟಕ ಲಿಮಿಟೆಡ್ ಮತ್ತು ಎಸ್ಕಾಮ್ಸ್ಗಳಿಂದ ಅವರು ಕ್ಲೇಮ್ ಮಾಡಿದರು. ಇದ್ರ ಬಗ್ಗೆ ನಮ್ಮ ಕ್ಯಾಬಿನೆಟ್ನಲ್ಲಿ ವಿವರವಾಗಿ ಚರ್ಚೆ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ನಮ್ಮ ಸಚಿವ ಸಂಪುಟದ ಸದಸ್ಯರು ಹಾಗೂ ಅಗತ್ಯವಿದ್ದರೆ ಅಡ್ವೊಕೇಟ್ ಜನರಲ್ ಹಾಗೂ ಎಕ್ಸ್ಪರ್ಟ್ಸನ್ನು ಕರೆದು ಮಾತನಾಡಬೇಕು ಅಂಥೇಳಿ ನಿರ್ಣಯಿಸಿ ಅದನ್ನು ಡೆಫರ್ ಮಾಡಿದ್ವಿ. ಇಂಧನ ಇಲಾಖೆಯವರು ವಿದ್ಯುತ್ ಸರಬರಾಜು ಕಂಪನಿಗಳು ಅದನ್ನು ಏನು ಮಾಡಬೇಕು ಅಂಥೇಳಿ, ಆಮೇಲೆ ನೆಕ್ಸ್ಟ್ ಒಂದು ಸಬ್ಜೆಕ್ಟ್ ಇದೆ, ಅದು ಅಂಥದ್ದೇ. ಅಲ್ಲಿ ನಾವು ಅಪೀಲ್ ಮಾಡಬೇಕು, ಅಪೀಲ್ ಮಾಡಬಾರ್ದು, ಇಲ್ಲಿನೂ ಅಪೀಲ್ ಮಾಡಬೇಕು, ಮಾಡಬಾರ್ದು, ಏನು ಮಾಡಬೇಕು ಅಂಥೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಸಭೆ ನಡೆದು ಮುಂದಿನ ನಿರ್ಣಯ ಆಗಲಿದೆ.